ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಸುಸ್ಥಿರ ಕೃಷಿ ಮತ್ತು ಬುಡಕಟ್ಟು ಜನಜೀವನ. ಲೇಖಕರು ನರೇಂದ್ರ ರೈ. ನಾವೀಗ ಡೆವಲಪ್ ಆಗ್ತಿರುವಂಥ ಪ್ರಪಂಚದಲ್ಲಿ ಜೀವನವನ್ನು ಮಾಡ್ತಿದ್ದೀವಿ. ಜಗತ್ತಿನಲ್ಲಿ ಏನಾದರೂ ಪರವಾಗಿಲ್ಲ, ಮನುಷ್ಯ ಮಾತ್ರ ಸುಖವಾಗಿರಬೇಕು. ನಾವು ನಮ್ಮಿಂದ, ನಮಗಾಗಿ ಮಾತ್ರ ಎಂಬ ಉದ್ದೇಶ, ಪ್ರಯತ್ನ, ಹೋರಾಟ ನಮ್ಮದು. ಅಂದರೆ ಪರ್ಪಸ್ ಆಗಿರ್ಬೋದು, ಎಫರ್ಟ್, ಸ್ಟ್ರಗಲ್ ಎಲ್ಲ ನಮಗೋಸ್ಕರ ನಾವು ಮಾಡ್ತಿದ್ದೀವಿ. ನಮಗೆ ರುಚಿಯಾದ ಆಹಾರ ಬೇಕು, ಜೊತೆಗೆ ನಾವು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು. ಇದಕ್ಕೆಲ್ಲ ನಾವು ಏನು ಮಾಡ್ತಿದ್ದೀವಿ ಅಂದರೆ ಭೂಮಿ, ಕೃಷಿ, ನೀರು, ಗೊಬ್ಬರ, ರಸ್ತೆ, ಕರೆಂಟು, ವಾಹನ, ಇಂಧನ, ನಗರ, ಮಹಾನಗರ, ಮೊಬೈಲು, ರೇಂಜು ಎಲ್ಲ ನಮಗೆ ಬೇಕು. ಅದು ನಾವಿದ್ದ ಕಡೆನೇ ನೀರು ಬರಬೇಕು, ರಸ್ತೆ ಇರಬೇಕು, ರೇಂಜ್ ಇರಬೇಕು. ಇಂಥ ವಸ್ತುಗಳನ್ನು ತಯಾರಿಸುವುದಕ್ಕೆ ಕಾರ್ಖಾನೆಯೂ ಬೇಕು. ಇದಕ್ಕೆ ನಾವು ಇಟ್ಟಿರುವಂಥ ಹೆಸರಂದರೆ ಸುಖ. ಪ್ರಪಂಚ ಡೆವಲಪ್ ಆಗ್ತಿದೆ ಅನ್ನೋ ಭ್ರಮೆ. ಈ ರೀತಿಯ ಭ್ರಮೆಯಲ್ಲೇ ನಾವು ಜೀವನ ಮಾಡ್ತಿದ್ದೀವಿ ಹೊರತು ಇದರಿಂದ ಆಗಬಹುದಾದಂಥ ಅಡ್ಡ ಪರಿಣಾಮಗಳ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ. ನಮ್ಮ ಈ ಒಂದು ನಡವಳಿಕೆ ಕಾಡನ್ನು ಎಷ್ಟರ ಮಟ್ಟಿಗೆ ನಾಶ ಮಾಡ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ಅಣೆಕಟ್ಟುಗಳ ಯೋಜನೆ ಅಂದರೆ ಡ್ಯಾಮ್ ಪ್ರಾಜೆಕ್ಟಿಂದ ಎಷ್ಟೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಜೀವ ಜಂತುಗಳು ನಾಶ ಆಗ್ತಾ ಇದೆ. ಬುಡಕಟ್ಟು ಜನಾಂಗದವರು ಎತ್ತಂಗಡಿ. ಅಂದರೆ ಈ ಬುಡಕಟ್ಟು ಜನಾಂಗದವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಮತ್ತೆ ಮೊದಲಿನಿಂದ ತಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಲೇಖಕರು ತಮ್ಮ ಮಾತನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ನನಗೆ ಕುವೆಂಪು ಕೃತಿಗಳಂದರೆ ತುಂಬಾ ಇಷ್ಟ. ಅದರಲ್ಲೂ ಮುಚ್ಚಿಕೊಂಡೇ ಇರುವ, ಮಾತನಾಡುವ ಕಾಡು, ಕಾನೂರು ಹೆಗಡೆಗಿತ್ತಿ ಇಂಥ ದೊಡ್ಡ ದೊಡ್ಡ ಕಾದಂಬರಿಗಳನ್ನು ನಾವು ಓದುವಾಗ ಒಂದು ಭಾವನೆ ನನ್ನಲ್ಲಿ ಬರುತ್ತೆ. ಅದೇನಪ್ಪ ಅಂದರೆ ಕುವೆಂಪು ಅವರು ಓದುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವ ರೀತಿ ತನ್ನ ಕೃತಿಯಲ್ಲಿ ಇನ್ವಾಲ್ವ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಓದುಗ ಹೀಗೇ ಪ್ರವೇಶ ಮಾಡಬೇಕು ಅಂತ ಕುವೆಂಪು ನಿರ್ದೇಶನವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಕಾದಂಬರಿ ಓದುವಂಥ ವ್ಯಕ್ತಿ ಯಾವ ರೀತಿ ಓದಬೇಕು ಅನ್ನೋದನ್ನು ಕುವೆಂಪು ಅವರು ಡೈರೆಕ್ಷನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮುಂದೆ ನೋಡ್ತಾ ಹೋದರೆ ಓದುಗ ಮಹಾಶಯನೇ ಈ ಒಂದು ಕಾದಂಬರಿಯನ್ನು ಪ್ರವೇಶಿಸುವುದೆಂದರೆ ಮೋಟಾರ್ ವಾಹನದಲ್ಲಿ, ಅಂದರೆ ಕಾರಲ್ಲಿ ಕುತ್ಕೊಂಡು ಇಡೀ ನಗರವನ್ನು ಸುತ್ತಿ ಬರುವ ರೀತಿ ಅಲ್ಲ. ಕುವೆಂಪು ಪ್ರಕಾರ ನಗರಗಳು, ಮಹಾನಗರಗಳನ್ನು ನೋಡೋದು ತುಂಬ ಸುಲಭ. ಆದರೆ ಹಳ್ಳಿಗಳನ್ನು, ಗ್ರಾಮಗಳನ್ನು, ಕೃಷಿ ನೆಲೆಗಳನ್ನು, ಕಾನೂರುಗಳನ್ನು ನೋಡೋದು ಅಷ್ಟು ಸುಲಭವಲ್ಲ. ಈ ಒಂದು ಸಾಲು ತುಂಬ ಸುಂದರವಾಗಿದೆ. ಕಾಡನ್ನು ಹಸಿರಿನಿಂದ ಮುಚ್ಚಿರುತ್ತೆ ಅಲ್ವಾ? ಅಂಥ ದಾರಿಯನ್ನು ನಾವು ಪೂಜೆ ಮಾಡುತ್ತಾ, ಆರಾಧನೆ ಮಾಡುತ್ತಾ ಆ ದಾರಿಯಲ್ಲಿ ಪ್ರವೇಶ ಮಾಡಬೇಕು. ಪ್ರಕೃತಿ ದೊಡ್ಡದಾಗಿದೆ, ನಾವು ಅಲ್ಲಿ ಒಬ್ಬ ಕುಬ್ಜರು, ತುಂಬ ಸಣ್ಣ ವ್ಯಕ್ತಿಗಳು ಅಷ್ಟೇ. ಕಾಡಿನ ಏಕಾಂತ, ಧ್ಯಾನ, ಹಸಿರು, ಬೇರು ಶಕ್ತಿ ಅಷ್ಟು ಪವಿತ್ರವಾಗಿರೋದು, ಅಷ್ಟು ಶಕ್ತಿಯುತವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ತಾನು ಎಲ್ಲರಿಗಿಂತ ದೊಡ್ಡವನು ಅನ್ನೋ ಒಂದು ಅಹಂಕಾರ ಇರುತ್ತೆ. ಆದರೆ ಪ್ರಕೃತಿ ಹಾಗಲ್ಲ. ತನ್ನ ಒಳಗೆ ಎಲ್ಲರನ್ನ, ಪ್ರತಿಯೊಂದು ಜೀವಿ, ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲವನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡು ಆಶ್ರಯನ ನೀಡುವವಳು ಪ್ರಕೃತಿ. ಇಂಥ ಪ್ರಕೃತಿ ಮಾತೆಯನ್ನು ನಾವು ಪೂಜಿಸ್ಕೊಂಡು, ಆರಾಧಿಸ್ಕೊಂಡು ಯಾವುದೇ ರೀತಿಯ ತೊಂದರೆ ಆಗದಂತೆ ನಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಮುಂದಿನ ಸಾಲನ್ನು ಗಮನಿಸಿ. ಕಾಡಿನ ಕತ್ತಲೆ ಆಗಲ್ಲ, ಆ ಕತ್ತಲೆಗೆ ಹುಟ್ಟುವ ಪ್ರಶ್ನೆಗಳು, ಸಿಗುವಂಥ ಉತ್ತರಗಳು, ಸವಾಲಿನಿಂದ ಪಾರಾಗುವಂಥ ದಾರಿ ನೂರಾರಾಗಿರುತ್ತೆ. ಈ ಕಾರಣಕ್ಕೆ ಇರಬೇಕು ನಾವು ರಾಮನನ್ನು, ಪಾಂಡವರನ್ನು ಪುರಾಣ ಇತಿಹಾಸದಲ್ಲಿ ರಾಜ ಮಹಾರಾಜರನ್ನು ಕಾಡಿಗೆ ಕಳಿಸಿ ಮನುಷ್ಯರನ್ನಾಗಿ ಮಾಡಿದ್ದೇವೆ. ಕಾಡಿನಿಂದ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣ ಮನುಷ್ಯನಾಗುತ್ತಾನೆ. ಇಂದು ಮನುಷ್ಯ ಸಂಪೂರ್ಣ ನಾಗರಿಕತೆಯನ್ನು ಸಾಧಿಸಿದ್ರೂ ಸಹ ಕೆಲವೊಂದು ಬುಡಕಟ್ಟು ಜನಾಂಗದವರು ಇನ್ನೂ ಕಾಡನ್ನು ಅವಲಂಬಿಸಿದ್ದಾರೆ. ಅದು ಯಾವ ರೀತಿ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಈ ಬುಡಕಟ್ಟು ಜನಾಂಗದವರು ಕಾಂಕ್ರೀಟ್ ಸಂಸ್ಕೃತಿಯಿಂದ ತುಂಬ ದೂರವಾಗಿ ಕಾಡು ಉತ್ಪನ್ನಗಳನ್ನಷ್ಟೇ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಅಂದರೆ ಕಾಡಲ್ಲಿ ಏನು ಸಿಗುತ್ತೋ ಅದನ್ನೇ ತಮ್ಮ ಜೀವನಕ್ಕೆ ಉಪಯೋಗಿಸ್ಕೊಂಡು ಆರಾಮಾಗಿ ಜೀವನ ಮಾಡ್ತಿದ್ದಾರೆ.
ಸೋಲಿಗರಾದಂಥ ಕರಾವಳಿಯ ಮಲೆಕುಡಿಯರು, ಕೊರಗರು, ಉತ್ತರ ಕನ್ನಡದ ಕುಡುಬಿಸಿದಿ, ಚಾಮರಾಜನಗರದ ಸೋಲಿಗರು ಮೊನ್ನೆವರೆಗೂ ಸಹ ಕಾಡಲ್ಲೇ ಮನೆ ಮಾಡಿಕೊಂಡು ಕಾಡು ಉತ್ಪನ್ನಗಳನ್ನಷ್ಟೇ ಯೂಸ್ ಮಾಡ್ತಾ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಕಾಡಿಗಾಗ್ತಿರುವ ತೊಂದರೆಯಿಂದ ಬುಡಕಟ್ಟು ಜನಾಂಗದವರು ಯಾವ ರೀತಿಯ ತೊಂದರೆಯನ್ನು ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಗ್ರಾನೈಟ್ಗೋಸ್ಕರ ಗಣಿಗಾರಿಕೆ ಮಾಡ್ತಾ ಇರೋದು, ಅಣೆಕಟ್ಟನ್ನು ಕಟ್ತಾ ಇರೋದು, ಗಂಧದ ಮರ ಸಾಗಾಣಿಕೆ ಮಾಡೋದು, ಕಾಡನ್ನು ಒತ್ತುವರಿ ಮಾಡಿಕೊಂಡು ಬರ್ತಾ ಇರೋದು, ಅನೇಕ ಕಾರಣಗಳಿಗೋಸ್ಕರ ಪ್ರಾಣಿಗಳನ್ನು ಬೇಟೆ ಮಾಡ್ತಿದ್ದಾರೆ. ಅದು ಚರ್ಮಕ್ಕೋಸ್ಕರ ಆಗಿರ್ಬೋದು, ದಂತಕ್ಕೋಸ್ಕರ ಆಗಿರ್ಬೋದು, ಅರಳು ಕಲ್ಲುಗಳ ಸಂಗ್ರಹ, ಮರ ಮಟ್ಟಗಳ ದಂಧೆ, ಮರಗಳನ್ನು ಸಹ ಸಂಗ್ರಹ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಕಾರಣಗಳಿಂದಾಗಿ ಗಿರಿಜನರು ವಾಸ ಮಾಡುವಂಥ ಸ್ಥಳಗಳಿಗೆ ದಾಳಿ ಆಗ್ತಾನೇ ಇದೆ. ಮುಕ್ತವಾಗಿ ಕಾಡಿನೊಳಗೆ ಸಹಜವಾದ ಬದುಕನ್ನು ನಡೆಸ್ತಿರುವಂಥ ನಮ್ಮ ಬುಡಕಟ್ಟು ಜನಾಂಗದವರಿಗೆ ಆರಾಮವಾದಂಥ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಬುಡಕಟ್ಟು ಜನಾಂಗದವರು ನಮ್ಮೆಲ್ಲರಂತೆ ಸಹ ಅವರು ಕಾಡಲ್ಲಿ ಆರಾಮದಾಯಕವಾದಂಥ ಜೀವನವನ್ನು ನಡೆಸಬೇಕು ಅನ್ನುವ ಕಾರಣಕ್ಕಾಗಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆರೋಗ್ಯ ಚಿಕಿತ್ಸೆ, ನೈರ್ಮಲ್ಯ, ಶಿಕ್ಷಣ, ನೈತಿಕ ಅರಿವು, ವಸತಿ ಮತ್ತು ಆರ್ಥಿಕವಾಗಿ ಅವರು ಎಷ್ಟು ಪ್ರಬಲರಾಗಬೇಕು ಅನ್ನುವ ಅರಿವು, ಈ ರೀತಿಯ ಅನೇಕ ಕೆಲಸಗಳು ನಡೀತಾನೇ ಇದೆ. ಈಗಲೂ ನಾವು ನೋಡೋದಾದರೆ ಆದಿವಾಸಿಗಳ ಜೀವನ ಕ್ರಮ, ಆಹಾರ ಪದ್ಧತಿ, ಕೃಷಿ ಪದ್ಧತಿ, ಹಬ್ಬಗಳು, ಭೂಮಿ ಸಂಬಂಧಿ ಜಾನಪದ ಗೀತೆಗಳು, ಆಚರಣೆಗಳು, ಹಾಡುಗಳು, ಔಷಧಿ, ಲಾಲನೆ, ಪಾಲನೆ ಎಲ್ಲವೂ ಸಹ ಇನ್ನೂ ಪ್ರಕೃತಿಬದ್ಧವಾಗಿದೆ. ಅಂದರೆ ಪ್ರಕೃತಿಯನ್ನು ಯಾವುದೇ ರೀತಿ ತೊಂದರೆ ಮಾಡದೆ ಆಕೆಯ ಮಡಿಲಲ್ಲೇ ಇದ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರು ಕಾಡು, ಮರ, ಬಂಡೆ, ನದಿ, ಬೆಟ್ಟ, ತನ್ನ ಸುತ್ತಲೂ ಇರುವಂಥ ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ದೇವರು ಅನ್ನೋ ರೀತಿ ಪೂಜೆ ಮಾಡ್ತಾರೆ. ಇವರಿಗೆ ಜೀವನದಲ್ಲಿ ಅನುಭವ ತುಂಬಾ ಇದೆ. ಕ್ರೂರ ಪ್ರಾಣಿಗಳಿಂದ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು, ಕಾಯಿಲೆಗಳು ಹರಡದಂತೆ ಯಾವ ರೀತಿ ಅದನ್ನು ತಡೆಗಟ್ಟಬೇಕು ಅನ್ನುವಂಥ ಅನುಭವವೂ ಇದೆ. ಸೋಲಿಗರ ಹೆಂಗಸರೇ ಹೆರಿಗೆಯನ್ನು ಸಹ ಮಾಡಿಸ್ತಾರೆ. ಇವ್ರಿಗೆ ಬರುವಂಥ ಎಷ್ಟೋ ಕಾಯಿಲೆಗಳಿಗೆ ಕಾಡಲ್ಲಿ ಸಿಗುವಂತಹ ನಾರು, ಬೇರುಗಳನ್ನು ಔಷಧಿಯಾಗಿ ಉಪಯೋಗಿಸ್ಕೊಂಡು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ತಿದ್ದಾರೆ. ಇಷ್ಟೆಲ್ಲ ಅನುಭವ ನಮ್ಮ ಆದಿವಾಸಿಗರಿಗೆ ಇದೆ. ಇವರು ಯಾವ ರೀತಿ ವ್ಯವಸಾಯವನ್ನು ಮಾಡ್ತಾರೆ, ಇವರ ಜೀವನ ಕ್ರಮ ಏನು ಅನ್ನೋದನ್ನು ನೋಡೋಣ ಈಗ. ಇವರು ಮುಖ್ಯವಾಗಿ ಬೇಟೆ ಆಡ್ತಾರೆ, ಕಾಡಲ್ಲಿ ಸಿಗುವಂಥ ಗೆಡ್ಡೆ ಗೆಣಸುಗಳನ್ನು ಉಪಯೋಗ ಮಾಡ್ತಾರೆ. ಸ್ಥಿರ ವ್ಯವಸಾಯ ಪದ್ಧತಿ ಅವರಿಗಿಲ್ಲ. ಇವರಿಗೆ ಅಲೆಮಾರಿ ವ್ಯವಸಾಯ ಪದ್ಧತಿಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಇವರು ಭೂಮಿಯ ಮೇಲೆ ಅಡ್ಡ ದಿಡ್ಡಾಗಿ ಅಗೆದು ಗೆರೆ ಹಾಕಿ ಬೀಜವನ್ನು ಚೆಲ್ತಾರೆ. ಪೂರ್ಣ ಸಾವಯವ ಬೇಸಾಯ ಪದ್ಧತಿ ಇವರದಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅವರು ಸಹ ಕುರಿ, ಕೋಳಿ, ಹಸು, ಮೇಕೆ ಸಾಕಾಣಿಕೆ ಪದ್ಧತಿಯನ್ನು ಶುರು ಮಾಡಿದ್ದಾರೆ. ಅಲ್ಲಿಂದ ಸಿಗುವಂಥ ಗೊಬ್ಬರವನ್ನು ಭೂಮಿಗೆ ಬಳಸ್ತಾ ಇದ್ದಾರೆ. ಈಗ ಅವರ ಕುಟುಂಬ ಪದ್ಧತಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಬಹುಪಾಲು ಆದಿವಾಸಿಗಳು, ಮುಖ್ಯವಾಗಿ ಸೋಲಿಗರದು ಕೂಡ ಕೂಡು ಕುಟುಂಬ ಆಗಿರುತ್ತೆ. ಕೊಂಡುಕೊಳ್ಳುವ, ಹಂಚಿ ಒಬ್ಬರಿಗೊಬ್ಬರು ಕೊಟ್ಟು ತಿನ್ನುವಂಥ ಪದ್ಧತಿ ಅವರದು. ಭವಿಷ್ಯದ ಬಗ್ಗೆ ಗಂಭೀರವಾದಂಥ ಆಲೋಚನೆ ಮಾಡೋದಿಲ್ಲ. ಇವರು ವ್ಯವಸಾಯ ಮಾಡಿದಂಥ ದವಸ ಧಾನ್ಯಗಳನ್ನು ಎಲ್ಲರ ಜೊತೆ ಹಂಚ್ಕೊಳ್ತಾರೆ. ತಾವು ಬೆಳೆದಂಥ ದವಸ ಧಾನ್ಯಗಳು ತಮಗೆ ಮಾತ್ರ ಅನ್ನುವ ಯಾವುದೇ ರೀತಿಯ ಭಾವನೆ ಅವರಲ್ಲಿರೋದಿಲ್ಲ. ಎಲ್ಲರೂ ಕೂಡಿಕೊಂಡು ಜೀವನವನ್ನು ಮಾಡ್ತಾರೆ. ಸುಮಾರು 500 ವರ್ಷಗಳ ಇತಿಹಾಸವಿರುವಂಥ ದೊಡ್ಡ ಸಂಪಿಗೆ ಮರವನ್ನು ಇವರೆಲ್ಲರೂ ದೇವರ ಹಾಗೆ ಪೂಜೆ ಮಾಡ್ತಾರೆ. ಜೊತೆಗೆ ಬಿಳಿಗಿರಿ ರಂಗನಾಥ ಸ್ವಾಮಿಯನ್ನು ಬಾವ ಎಂದು ಕರೆಯುತ್ತಾರೆ. ಆ ಟೆಂಪಲಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳಲ್ಲಿ ಇವರು ಬಹಳ ನಿಷ್ಠೆಯಿಂದ ಪಾಲ್ಗೊಳ್ತಾರೆ. ಇವರಿಗೆ ಕಾಡಿನ ಮೇಲೆ ತುಂಬ ಪ್ರೀತಿ. ಆ ಕಾರಣಕ್ಕಾಗಿ ಕಾಡಿಗೆ ಯಾವುದೇ ರೀತಿಯ ತೊಂದರೆ ಇವ್ರ ಕಡೆಯಿಂದ ಆಗಬಾರ್ದು,
ಅಂತ ತುಂಬ ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸ್ತಾರೆ. ಉದಾಹರಣೆಗೆ ಕಾಡಲ್ಲಿರುವಂಥ ಬೇರು ಮೂಲಿಕೆಗಳನ್ನು ಏನಾದರೂ ಅವರು ಕೀಳಬೇಕಾದ್ರೆ ಅದನ್ನು ಫುಲ್ ಕಂಪ್ಲೀಟಾಗಿ ಕೀಳೋದಿಲ್ಲ, ಅಲ್ಲಿ ಮತ್ತೆ ಸ್ವಲ್ಪ ಬಿಡ್ತಾರೆ. ಏನಕ್ಕೆ ಅಂದರೆ ಅದು ಮತ್ತೆ ಚಿಗುರಬೇಕು ಅನ್ನುವ ಕಾರಣಕ್ಕೆ ಸ್ವಲ್ಪ ಮಾತ್ರ ಕತ್ತರಿಸ್ತಾರೆ. ಅವರು ಸಾಮಾನ್ಯವಾಗಿ ಮರವನ್ನು ಕಡಿಯೋದಿಲ್ಲ. ಒಂದು ವೇಳೆ ಏನಾದರೂ ಕಡಿದ್ರೆ ಅಲ್ಲಿ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ. ತಮಗೆ ತುಂಬ ಬೇಕಾದಂಥ ಫ್ಯಾಮಿಲಿ ಮೆಂಬರು ಕಾಡೊಳಗೆ ಅಕಸ್ಮಾತ್ತಾಗಿ ಸತ್ತರೆ ಅವನಿಂದ ದೇವರಿಗೆ ಸಲ್ಲಿಸಬೇಕಾದಂಥ ಪೂಜೆ ಬಾಕಿ ಇದೆ ಅಂತ ತಿಳ್ಕೊಳ್ತಾರೆ. ಈ ರೀತಿಯಾಗಿ ಸಸ್ಯಗಳ ಬಗ್ಗೆ ಹಾಗೂ ಪ್ರಾಣಿಗಳ ಬಗ್ಗೆ ಅನೇಕ ನಂಬಿಕೆಗಳು ಸೋಲಿಗರಲ್ಲಿ ಈಗಲೂ ಇದೆ. ಈಗ ಕಾಡು ಉತ್ಪನ್ನಗಳನ್ನು ಸಂಗ್ರಹಿಸುವ ಮೌಲ್ಯವರ್ಧನೆಗೆ ಬಳಸಲ್ಪಡುವ ವಿಷಯದಲ್ಲಿ ಸೋಲಿಗರು ತುಂಬ ಸುಧಾರಿಸಿದ್ದಾರೆ. ಗಿಡಮರಗಳಿಂದ ಕಾಯಿ ಹಣ್ಣನ್ನು ಕೀಳಬೇಕಾದ್ರೆ ಮರದ ಮೇಲೆ ಸ್ವಲ್ಪ ಹಾಗೆ ಬಿಡ್ತಾರೆ. ಕಾರಣ ಮರದ ಮೇಲಿರುವಂಥದ್ದು ಹಣ್ಣು ಹಂಪಲು ಪಕ್ಷಿಗಳಿಗೆ ಆದರೆ ಕೆಳಗೆ ಬಿದ್ದಂತಹ ಹಣ್ಣು ಹಂಪಲು ಅದರ ಬೀಜದಿಂದ ಮತ್ತೆ ಇನ್ನೊಂದು ಗಿಡ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಇದೆ. ಕಾಡಿನಿಂದ ತಂದಂಥ ಹಣ್ಣು ಹಂಪಲು, ಕಾಡು ನೆಲ್ಲಿ, ಸೀಗೆ, ಹುಳಿ, ಕಾಡು ಮೆಣಸು, ನೊರೆಕಾಯಿ, ಕಾಡು ಜೇನು ಏನೇ ಆದರೂ ಸಹ ಅದನ್ನೆಲ್ಲ ಮಾರಾಟ ಮಾಡಿದ್ಮೇಲೆ ಬಂದ ಹಣವನ್ನು ಅರಣ್ಯ ಇಲಾಖೆ, ಸಂಘಟನೆ ಮತ್ತು ಸ್ವಂತಕ್ಕೆಂದು ಭಾವಿಸ್ತಾರೆ. ಇವರು ಅನೇಕ ಗೆಣಸುಗಳನ್ನು ಉಪಯೋಗ ಮಾಡ್ತಾರೆ. ಅದು ಯಾವುದು ಅಂದರೆ ನೇವ ಗೆಣಸು, ಬೆಲ್ಲದ ಗೆಣಸು, ಸೋಲನ ಗೆಣಸು, ನೂಲನ ಗೆಣಸು, ತೋಟಂಬ ಗೆಣಸು, ತೇವಟಿಗಿನ ಗೆಣಸು, ಮರ ಬೆಲ್ಲದ ಗೆಣಸು, ಹೀಗೆ ಅನೇಕ ಗೆಣಸುಗಳನ್ನು ಇವರು ಉಪಯೋಗ ಮಾಡ್ತಾರೆ. ಇವರು ಯಥೇಚ್ಛವಾಗಿ ಬಳಸುವಂಥ ತರಕಾರಿ ಸೊಪ್ಪು ಯಾವುದು ಅಂತ ಆದರೆ ಕರುಣಾದಿ ಸೊಪ್ಪು, ಗಣಿಕೆ, ಸೀಗೆ, ಅರೆಹಣ್ಣ, ಅಣ್ಣ, ಕಡಿಮಲ್ಲಿಗೆ, ಮಾದಡೆ, ಅರೆಯ, ತಗತೆ, ಹೊನ್ನಾಗನೆ, ಒಳ್ಳೆಯ, ಮುಳ್ಳಕೀರೆ, ಕುಂಬಳ, ಸಾಸುವೆ, ಹಾಗೆ ಕಾಡಲ್ಲಿ ಸಿಗುವಂಥ ಒಳ್ಳೆ ಜೇನನ್ನು ತಿಂತಾರೆ ಮತ್ತು ಕಾಡು ಹಣ್ಣುಗಳನ್ನು ಚೆನ್ನಾಗಿ ತಿಂತಾರೆ. ಹಾಗೆ ಇವರು ಬರುವಂಥ ಸಾಮಾನ್ಯ ಕಾಯಿಲೆಗಳಿಗೆ ತಲೆನೋವು, ಬೇದಿ, ಹಾವು ಕಡಿತ, ಹೊಟ್ಟೆ ನೋವು, ಜ್ವರ ಯಾವುದೇ ಕಾಯಿಲೆಗಳಿಗಾದರೂ ಸಹ ಕಾಡಲ್ಲೇ ಸಿಗುವಂಥ ಗಿಡಮೂಲಿಕೆಗಳನ್ನು ಔಷಧಿಯಾಗಿ ಬಳಸ್ತಾರೆ. ಹಾಗೆ ಕಾಡಲ್ಲಿ ಸಿಗುವಂಥ ಅನೇಕ ಬಗೆಯ ಅಣಬೆಗಳನ್ನು ಉಪಯೋಗ ಮಾಡ್ತಾರೆ, ಅಂದರೆ ಮಶ್ರೂಮ್. ಇದಿಷ್ಟು ಇವರ ಒಂದು ಆಹಾರ ಪದ್ಧತಿ, ವ್ಯವಸಾಯ ಪದ್ಧತಿ ಆಗಿದೆ. ನಂತರ ಇವರು ವಲಸೆ ಹೋಗದೆ ಒಂದೇ ಕಡೆ ಸ್ಥಿರವಾಗಿ ನಿಂತು ಜೀವನ ಮಾಡೋದಕ್ಕೆ ಯಾವಾಗ ಶುರು ಮಾಡ್ತಾರೆ ಅಂದರೆ ಇವರಿಗೆ ಫಲವತ್ತಾದ ಭೂಮಿ ಇರಬೇಕು, ನೀರು ಸಿಗಬೇಕು, ಪ್ರಾಣಿಯಿಂದ ರಕ್ಷಣೆ ಇರಬೇಕು. ಈ ಎಲ್ಲ ವ್ಯವಸ್ಥೆ ಇದ್ದಾಗ ಅವರು ಒಂದೇ ಕಡೆ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆರಂಭದ ದಿನಗಳಲ್ಲಿ ವ್ಯವಸಾಯ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಭೂಮಿಗೆ ಕೋಲಿನಿಂದ ತೂತನ್ನು ಮಾಡ್ತಿದ್ರು, ಅದರ ಒಳಗಡೆ ಬೀಜಗಳನ್ನು ಹಾಕ್ತಿದ್ರು. ಸಾಮಾನ್ಯವಾಗಿ ಹುಲ್ಲು ಜಾತಿಯ ಧಾನ್ಯಗಳನ್ನೇ ಹೆಚ್ಚಾಗಿ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಸಾಮೆ, ನವಣೆ, ಅರಸೆ, ಊದಲು, ಭತ್ತ, ರಾಗಿ, ಗೆಣಸು, ಜೋಳ ಇದನ್ನು ಹೆಚ್ಚಾಗಿ ಬೆಳೀತಾಯಿದ್ರು. ಜೊತೆಗೆ ಅಲಸಂದರೆ, ಸಾಸಿವೆ, ಕೀರೆ, ಹುಚ್ಚೆಳ್ಳು, ತೊಗರಿಬೇಳೆ, ಸೆಣಬು, ಸೊಪ್ಪು, ತರಕಾರಿ ಎಲ್ಲವನ್ನು ಸಹ ಬೆಳೀತಾ ಹೋಗ್ತಾರೆ. ಈ ಏನೆಲ್ಲ ಬೆಳೀತಿದ್ರು ಆ ಬೆಳೆಗೆ ಕೀಟಗಳ ಬಾಧೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಹಿ ಸೊಪ್ಪುಗಳನ್ನು ಸಹ ಬೆಳೆಸ್ತಾ ಇದ್ದರು. ಅಲೆಮಾರಿ ಬೇಸಾಯ ಪದ್ಧತಿಯನ್ನು ಬಿಟ್ಟು ಒಂದೇ ಕಡೆ ಸ್ಥಿರವಾಗಿ ನಿಂತು ಬೇಸಾಯ ಮಾಡಲು ಶುರುವಾದ ಮೇಲೆ ಸೋಲಿಗರು, ಆದಿವಾಸಿಗರು ಕೃಷಿ ಪದ್ಧತಿಯಲ್ಲಿ ತುಂಬ ಸುಧಾರಣೆಯನ್ನು ಕಾಣ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಪೆನ್ಷನ್ ಸಿಗ್ತಾ ಇದೆ, ಸಾಲದ ಸೌಲಭ್ಯ ಸಿಗ್ತಾ ಇದೆ. ಜೊತೆಗೆ ಮಿಶ್ರ ಬೆಳೆಗಳನ್ನು ಬೆಳೆಯುವಾಗ ಎಣ್ಣೆ ಕಾಳುಗಳನ್ನು ಸಹ ಬೆಳೀತಾ ಇದ್ದಾರೆ. ಕಡಲೆಕಾಯಿ ಆಗಿರ್ಬೋದು, ಸೂರ್ಯಕಾಂತಿ, ಹೀಗೆ ಅನೇಕ ಕಾಳುಗಳನ್ನು ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ದೀರ್ಘಾವಧಿ ಬೆಳೆಯನ್ನು ಬೆಳೆಸಲು ಪ್ರಾರಂಭವನ್ನು ಮಾಡಿದ್ದಾರೆ. ಅನೇಕ ಸಂಘಟನೆಗಳು, ಸಂಘ ಸಂಸ್ಥೆಗಳು ಗಿರಿಜನರನ್ನು, ಅವರ ಜೀವನದ ಶೈಲಿಯನ್ನು ಯಾವ ರೀತಿ ಬದಲಾವಣೆ ಮಾಡಿದ್ರು ಅನ್ನೋದನ್ನು ನೋಡೋಣ. ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಡಾಕ್ಟರ್ ಸುದರ್ಶನ್, ಡಾಕ್ಟರ್ GS ಜಯದೇವ, ಡಾಕ್ಟರ್ ಸೋಮಸುಂದರಂ, ಹೀಗೆ ಅನೇಕರು ಒಂದು ಗಿರಿಜನ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ
ಆನೂರು, ಕೊಳ್ಳೇಗಾಲ ಮುಂತಾದ ಕಡೆ ಕರಾವಳಿಯಿಂದ 3 ದಶಕಗಳ ಹಿಂದೆ ಶೀನಾ ಶೆಟ್ಟಿ, ಕೃಷ್ಣಮೂಲ್ಯರು ಇವರೆಲ್ಲರೂ ಸೇರಿ ಆದಿವಾಸಿಗಳ ಜೀವನ ವಿಧಾನವನ್ನೇ ಬದಲಾಯಿಸ್ತಾರೆ. ಜೀತ ಕೆಲಸಕ್ಕೆ ಹೋಗ್ತಿದ್ದವರನ್ನು ಜೀತ ಮುಕ್ತಗೊಳಿಸ್ತಾರೆ. ಮದ್ಯದ ಕುಡಿತಕ್ಕೆ ದಾಸರಾದವರನ್ನು ರಕ್ಷಣೆ ಮಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿನ ಜೀವನ ಶೈಲಿ ತುಂಬ ಬದಲಾಗಿದೆ. ಅದನ್ನು ನೋಡಿದ್ರೆ ಕಣ್ಣು ಕಟ್ಟುವ ಹಾಗೆ ಇದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.